ಗೊತ್ತಾಯ್ತಾ? ಇರಲಿ, ನಾನು ಹೇಳೋದು ಇಷ್ಟೇ, ಮಹೇಂದ್ರ ಜೈನ್ ಎತ್ತಿದ್ದಕ್ಕೆ ನಾನು ವಿಷಯ ಹೇಳಿದೆ ಅಷ್ಟೇ. ಗೊತ್ತಾಯ್ತನಪ್ಪ? ನೀವು ದಯಮಾಡಿ ಒಳ್ಳೆಯವ್ರಿಗೆ ಸಹಾಯ ಮಾಡಿ, ನಾವೇನು ಕೆಟ್ಟವರು ಅನ್ನೋಕ್ಕಿದ್ರೆ ನಮ್ಗೆ ಮಾಡಬೇಕು. ಗೊತ್ತಾಯ್ತನಮ್ಮ? ಪ್ರಿಯಕೃಷ್ಣ ಆಗಲಿ, ಪ್ರದೀಪ್ ಆಗಲಿ, ನಾವಾಗಲಿ ಏನಾದರೂ ತಪ್ಪು ಕೆಲಸ ಮಾಡಿದ್ದೀವಿ ಅಂದರೆ ನಮ್ಮನ್ನು ನೋಡ್ಬೋದು. ಎಲ್ಲ ಕೆಲಸ ಮಾಡಿಸ್ಕೊಂಡು ಕೃಷ್ಣಪ್ಪ ಒಳ್ಳೆಯವರು, ಪ್ರಿಯಕೃಷ್ಣ ಒಳ್ಳೆಯವರು, ಎಲ್ಲಿ ಕಮಲ 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 ಅಂದರೆ ಭಾಳ ಕಷ್ಟ. ಗೊತ್ತಾಯ್ತನಪ್ಪ? ಅದು ಬೇಡ, ಮುಂದಕ್ಕಾದರೂ. ಆಮೇಲೆ ಕೇಳ್ರಿ, ನಿಮ್ಮನ್ನ ಅಷ್ಟೊಂದು ನಾನು ಇದು ಮಾಡಲ್ಲ. ಹೆಣ್ಮಕ್ಳಿದಾರಲ್ಲ, ಪ್ರಿಯಕೃಷ್ಣ ಯಾರೋ ಒಳ್ಳೆಯವನಂತೆ, ಕೃಷ್ಣಪ್ಪ ಒಳ್ಳೆಯವನಂತೆ, ಬಡವರಿಗೆಲ್ಲ ಸಹಾಯ ಮಾಡ್ತಾರಂತೆ, ಆ ಥರ ಒಂದು ಭಾವನೆ ಇವ್ರಿಗಿರ್ತದೆ. ನಿಮಗೆ ಸರಿ ಏನೋ ಸಂಪಾದನೆ ಮಾಡೋನು ಕೊಡ್ತಾನೆ ಬಿಡು ಅಂತ ಬರ್ತಾಯಿದ್ವಿ ಇವರು. ಆ ಥರ ಬರಬಾರ್ದು. ದಯಮಾಡಿ ಹೆಣ್ಮಕ್ಳೇನಮ್ಮ ನಾನು ಹೇಳೋದು, ಅವರೇನೆ ನಿಜವಾದ ದೇಶ ಕಟ್ಟೋದು, ನಿಜವಾದ ಇದು. ಗೊತ್ತಾಯ್ತದಮ್ಮ? ಈಗ ಅಲ್ಲೆಲ್ಲ ಹೋಗಿ ಎಲ್ಲ ಒಂದು ಬಾಂಬ್ ಹಾಕ್ಬಿಟ್ಟು ಬಂದು ಯಾರು ಹಾಕಿದ್ದು? 2 ಹೆಣ್ಮಕ್ಳೇ ಹಾಕಿದ್ದು. ಗೊತ್ತಾಯ್ತದಮ್ಮ? ಗೊತ್ತಾಯ್ತಾ ಯಾರು ಅಂತ? ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕಿದ್ದು ಯಾರು? ಪಾಕಿಸ್ತಾನ ಕಟ್ ಮಾಡಿದ್ದು ಯಾರು? ಇಂದಿರಾ ಗಾಂಧಿ. ಗೊತ್ತಾಯ್ತಾ? ಆ ರೀತಿ ನೀವು ದೇಶ ಕಟ್ಟೋದ್ರಲ್ಲಿ, ಒಳ್ಳೆ ಮಕ್ಕಳನ್ನ ತಯಾರು ಮಾಡೋದ್ರಲ್ಲಿ, ಅವ್ರನ್ನ ಬೆಳೆಸೋದ್ರಲ್ಲಿ ಓನ್ಲಿ ಹೆಣ್ಮಕ್ಳು. ಗೊತ್ತಾಯ್ತಾ? ಅದರಿಂದ ಐ ಆಲ್ವೇಸ್ ರೆಸ್ಪೆಕ್ಟ್ ಹೆಣ್ಮಕ್ಳು. ಗೊತ್ತಾಯ್ತಮ್ಮ? ಐ ಆಲ್ವೇಸ್ ರೆಸ್ಪೆಕ್ಟ್ ಅವ್ರನ್ನ. ನೀವೆಲ್ಲ ಒಳ್ಳೆಯದಾಗಲಿ. ಆಚಾರ್ಯ ಮಹಾಶ್ರವಣ್ ಅವರು ಇಲ್ಲಿ 5ನೇ ತಾರೀಕಪ್ಪ, 5ನೇ ತಾರೀಕು ಅದೇ ಅಹಮದಾಬಾದ್. ನಾನೆಲ್ಲ ಹೋಗ್ತಾ ಇದ್ದಮ್ಮ, ರೂಪಮುನಿ ಮಹಾರಾಜ್ ಅಂತ ಇದ್ರಲ್ಲ, ಅವರು ನಮ್ಗೆ ಭಾಳ ಚೆನ್ನಾಗಿದ್ರು, ಭಾಳ ಕ್ಲೋಸ್ ಆಗಿದ್ದರು. ಅವಾಗೆಲ್ಲ ಅಹಮದಾಬಾದಲ್ಲಿ ಹಾಸ್ಪಿಟಲ್ ಇದ್ದಾಗೆಲ್ಲ ಹೋಗಿದ್ದಲ್ಲ. ಇಲ್ಲಿ ಬಂದಿದ್ದಪ್ಪ, ನಾನು ಹೇಳಿದ್ದು ಅಹಮದಾಬಾದ್ ಅಂದರು. ಅಹಮದಾಬಾದ್ಗೆ ಹೋಗಿದ್ದೀನಿ, ರೂಪಮುನಿ ಮಹಾರಾಜ್ ಅಲ್ಲೇ ಹಾಸ್ಪಿಟ್ಲಲ್ಲಿ ಇದ್ದರು, ಅವ್ರು ಹೋಗಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಗೊತ್ತಾಯ್ತು? ಈ ರೀತಿ ನಿಮಗೆಲ್ಲ ಒಳ್ಳೆಯದಾಗಲಿ. ಹೆಣ್ಣು ಮಕ್ಕಳಿಗೆ ಅವೇರ್ನೆಸ್ ಕಲಿಸಿ. ಗೊತ್ತಾಯ್ತಾ? ಏನಂತ ಹೆಣ್ಣಾಗಲಿ. अंकल को देखते आ रही हूँ और जब भी मिलते हैं, कैसी हूँ बेटा, मतलब ಹೆಂಗಿದ್ಯಮ್ಮ, ಚೆನ್ನಾಗಿದ್ಯಮ್ಮ, मतलब इतना रेस्पेक्टफुली बात करते हैं, बहुत डाउन टू अर्थ. और लेडीज़ कभी भी कोई भी लेडीज़ आए ना, उनका हमेशा सम्मान करते हैं, उनको आगे बढ़ाते हैं. इनका नेचर में आज से नहीं, बचपन से देखते आ रही हूँ. आपको बेटी है क्या? बोले नहीं. तो मुझे बोले 2 पोती है मेरे. और उन्होंने कहा, मैंने कहा कैसा फील कर रहे हैं आप? तो सर ने अभी भी कहा, आई एम फीलिंग रियल लव. तो रियल लव का जो अटैचमेंट उन्हें फील हो रहा है बेटियों से, तो आई थिंक ये मतलब दिखाता है कि आपको लड़कियों के प्रति और स्त्रियों के प्रति जो सम्मान है वो आगे से आगे बढ़ता रहे. और ಸ್ತಂಭ ಅಂತ ಒಂದು ಕಾರ್ಯಕ್ರಮ. ಈ ಸ್ತಂಭ ನಿಲ್ಲಿಸಿರೋದು ಏನಕ್ಕೆ ಅಂದರೆ, ಮೊದಲು ಹೆಣ್ಣು ಮಕ್ಕಳನ್ನ ಸ್ವಲ್ಪ ಡಿಗ್ರೇಡಾಗಿ ನೋಡಿಕೊಂಡು ಭ್ರೂಣ ಹತ್ಯೆ ಅದು ಇದು ಎಲ್ಲ ನಡೀತಾ ಇತ್ತಲ್ಲ, ಅದು ಯಾವುದು ನಡಿಬಾರ್ದು. ಗೊತ್ತಾಯ್ತಾ? ಹೆಣ್ಣು ಮಕ್ಕಳೇ ನಮ್ಮ ದೇಶದ ಆಸ್ತಿ, ಅವರೇ ಎಲ್ಲರಲ್ಲೂ ಸಮಾನರು ಅಂತ ತಿಳಿಸೋಕ್ಕೋಸ್ಕರ ಸ್ತಂಭ ಮಾಡಿದ್ರು. मंजू गादिया, तेरापंथ महिला मंडल विजयनगर अध्यक्ष, तेरापंथ महिला मंडल विजयनगर बेंगलूर, ಸುಭಾಷ್ ಚಂದ್ರ ಬೋಸ್ ಪಾರ್ಕ್ ಎದುರುಗಡೆ ಕನ್ಯಾ ಸುರಕ್ಷಾ ಸ್ತಂಭವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆ ನಮ್ಮ ವಿಜಯನಗರ್ MLA ಕೃಷ್ಣಪ್ಪ ಅವರು, ಸಚಿವರು ಕರ್ನಾಟಕ ಅವರು ಬಂದು ಅವರು ಕೈಯಿಂದ ನಾವು ಇದು ಉದ್ಘಾಟನೆ ಮಾಡಿದ್ದೀವಿ. ನಮ್ಮದು ಈ ಕನ್ಯಾ ಸುರಕ್ಷಾ ಸ್ತಂಭ ಅಖಿಲ ಭಾರತೀಯ ತೇರಾಪಂಥ್ ಮಹಿಳಾ ಮಂಡಳಿಯಿಂದ ನಮ್ಗೆ ಆಯಾಮ ಬಂದಿದೆ. ಸಮೃದ್ಧ ರಾಷ್ಟ್ರ ಯೋಜನೆಯಲ್ಲಿ ನಾವು ಕನ್ಯಾ ವಿಕಾಸ್ ಯೋಜನೆಯಲ್ಲಿ ನಾವು ಇದು ಕನ್ಯಾ ಸುರಕ್ಷಾ ಸ್ತಂಭವನ್ನು ಮಾಡಿದ್ದೀವಿ. ಮಹಾಶ್ರಮಣ್ ಕನ್ಯಾ ಸುರಕ್ಷಾ ಸ್ತಂಭ ಇದು ಬಂದು ಅವೇರ್ನೆಸ್ಗೆ ಮಾಡಿದ್ದೀವಿ. ಯಾಕೆ ಇವಾಗ ತುಂಬ ಇನ್ನೂ ಹಳ್ಳಿ ಕಡೆಯಲ್ಲಿ, ಬೇರೆ ಕಡೆಯಲ್ಲಿ ಇನ್ನೂ ಅವೇರ್ನೆಸ್ ಇಲ್ಲ. ಹೆಣ್ಮಕ್ಳನ್ನ ಸ್ಕೂಲ್ ಕಳಿಸಲ್ಲ, ಅವ್ರನ್ನ ಗರ್ಭದಲ್ಲೇ ಇದು ಮಾಡಿಬಿಡ್ತಾರೆ, ಗರ್ಭಪಾತ ಮಾಡಿಬಿಡ್ತಾರೆ. ಸೊ ಇವೊಂದು ಇದು ಅವೇರ್ನೆಸ್ಗೆ ಇದು ಬರ್ತಾ ಹೋಗ್ತಾ ಹೆಂಗಸರು ನೋಡ್ತಾ ಇದ್ದರೆ, ಹೆಣ್ಮಕ್ಳು ನೋಡ್ತಾ ಇದ್ದರೆ ಒಂದು ಅವೇರ್ನೆಸ್ ಜಾಗೃತಿ ಬರುತ್ತೆ. ಮುಂದೆ ಅವ್ರನ್ನ ಇವಾಗ ಲೇಡೀಸ್ ಯಾವ ಫೀಲ್ಡಲ್ಲೂ ಹಿಂದೆ ಇಲ್ಲ, ಎಲ್ಲ ಫೀಲ್ಡಲ್ಲೂ ಮುಂದೆ ಇದ್ದಾರೆ. ಏರೋಪ್ಲೇನಿಂದ ಓಡಿಸೋದಾಗಲಿ, ಇದು ಸ್ಕೂಟರ್ ಬಿಟ್ಟ ಆಟೋ ರಿಕ್ಷಾ ಕೂಡ, ನೇವಿಯಲ್ಲಿ ಎಲ್ಲ ಕಡೆ ಹೆಂಗಸರು ಮುಂದೆ ಬಂದಿದ್ದಾರೆ. ಸೊ ನಮ್ಮದು ಈ ಆಯಾಮ ಬಂದ್ಬಿಟ್ಟು ಆಚಾರ್ಯ ಮಹಾಶ್ರಮಣ್ಣು, ಇದು ಅಖಿಲ ಭಾರತೀಯ ತೇರಾಪಂಥ್ ಮಹಿಳಾ ಮಂಡಲ್ ಅವರು ಥ್ರೂಔಟ್ ನಮಗೆ ಇಂಡಿಯಾದಲ್ಲೇ ಇದು ಆಯಾಮ ನಡೀತಿದೆ. ಆಲ್ಮೋಸ್ಟ್ 200 ಅಷ್ಟು ಸ್ತಂಭ ನಾವು
ಇನಾಗ್ರೇಷನ್ ಆಗಿದೆ. ಸೊ ನಾವು ತುಂಬ ಕೃತಜ್ಞತೆ ಮಾಡ್ತೀವಿ MLA ಕೃಷ್ಣಪ್ಪ ಅವ್ರನ್ನ, MLA ಪ್ರಿಯಾ ಕೃಷ್ಣ ಅವ್ರು, ಗೋವಿಂದರಾಜ್ ನಗರ್ ಪ್ರದೀಪ್ ಯುವ ನೇತಾ ಅವ್ರನ್ನ ನಮಗೆ ಇದು ಸಹಕಾರ ಮಾಡಿಬಿಟ್ಟು ಇದು ಪ್ಲೇಸ್ ಒಂದು ಕೊಟ್ಬಿಟ್ಟು ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ನಾವು ಹೇಳ್ತೀವಿ. ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಕೃಷ್ಣಪ್ಪ ಅವರು. ನಾವು ಜಸ್ಟ್ ಅವ್ರ ಹತ್ರ ಹೋಗಿ ಒಂದು ಸತಿ ಹೇಳ್ದು ಅದರಲ್ಲೇ ನಮಗೆ ಅವರು ಸಹಕಾರ ಮಾಡಿದ್ದಾರೆ. ಸೊ ಮಹೇಂದರ್ಜಿ ಮುಕ್ತಾ ಅವರು ನಮಗೆ ನಮ್ಮ ಅಣ್ಣ ಅವರಿದ್ದಾರೆ, ಅವರು ಇದರಲ್ಲಿ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ಕರ್ಕೊಂಡು ಹೋಗಿ ಅವ್ರು ತುಂಬ ಶ್ರಮ ನಿಯೋಜನೆ ಮಾಡಿ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾವು ಎಲ್ಲರ ಪ್ರತಿಗೂ ತುಂಬ ಧನ್ಯವಾದ ಹೇಳ್ತೀವಿ. ನಮಗಿಲ್ಲಿ ಧನರಾಜಿ ಚಾಜೇಡ್ ಅಂತಿದ್ದಾರೆ, ಅವರು ತುಂಬ ಇದನ್ನು ಎಲ್ಲ ಸ್ತಂಭನ ಫುಲ್ ರೆಡಿ ಮಾಡೋಕ್ಕೆ ಅವ್ರು ತುಂಬ ಸಹಾಯಕಾರಿ ಇತ್ತು. ಮತ್ತು ನಮ್ಮ ಫುಲ್ ಟೀಮ್, ನಮ್ಮದು ಮಂತ್ರಿ ದೀಪಿಕಾ ಗೋಖಲು, ಉಪಾಧ್ಯಕ್ಷ ಇವ್ರು ಕನ್ವೀನರು ಈ ಕನ್ಯಾ ಸುರಕ್ಷಾ ಬರ್ಖಾ ಪುಗ್ಲಿಯಾ, ಮತ್ತು ನಮ್ಮ ಫುಲ್ ಟೀಮ್ ಅವ್ರು ಫುಲ್ ಸಪೋರ್ಟು, ಫುಲ್ಲು ಕಾರ್ಯ ಸಮಿತಿ, ಕಾರ್ಯಕಾರಿಣಿ ಬೇನೆ, ಸಂರಕ್ಷಕ, ಪರಾಮರ್ಶಕ ಎಲ್ಲರ ಸಹಾಯದಿಂದ ನಾವು ತುಂಬ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಸೊಸೈಟಿಲಿ ಮಾಡ್ತೀವಿ, ಪ್ಲಸ್ ಸೋಷಿಯಲ್ ಸರ್ವಿಸ್ ತುಂಬ ಮಾಡ್ತೀವಿ ನಮ್ಮ ಭಾರತ ದೇಶಕ್ಕೆ. ಸೊ ನಾವೆಲ್ಲರ ಪ್ರತಿಗೂ ತುಂಬ ಧನ್ಯವಾದ ಮಾಡ್ತೀವಿ. ಅವ್ರು ಜೈ ಹಿಂದ್, ಜೈ ಭಾರತ್. ಎಲ್ಲರೂ ಆಚಾರ್ಯ ಮಹಾಶ್ರಮಣ ಅವರು ಶಿಷ್ಯ ಇದ್ದೀವಿ. ಅದರಲ್ಲಿ ನಮ್ಮದು ತೇರಾ ಪಂಥ ಸಮಾಜದಲ್ಲಿ ಇದು ನಮ್ಮದು ಲೇಡೀಸ್ದು ಒಂದು ಆರ್ಗನೈಸೇಷನ್ ಇದೆ, ತೇರಾ ಪಂಥ ಮಹಿಳಾ ಮಂಡಲ್. ನಮ್ಮದು ಅಖಿಲ ಭಾರತೀಯ ತೇರಾ ಪಂಥ ಮಂಡಲ್ ಹೆಸರು ಹಿಂದೆ ಒಂದು ಸೆಂಟ್ರಲ್ ಅಸೋಸಿಯೇಷನ್ ಇದೆ, ಅದರ ನಿರ್ದೇಶ ಇದೆ. ನಾವು ಫುಲ್ ಇಂಡಿಯಾದಲ್ಲಿ ಕೆಲಸ ಮಾಡ್ತೀವಿ. ಇದರಲ್ಲಿ ನಮ್ಮದು ವಿಜಯನಗರ ತೇರಾ ಪಂಥ ಮಹಿಳಾ ಮಂಡಲ್ ಒಂದು ಶಾಖಾ ಮಂಡಲ್ ಇದೆ. ನಮ್ಮದು 4 ಮುಖ್ಯ ಯೋಜನೆಯಲ್ಲಿ ಕನ್ಯಾ ವಿಕಾಸ ಯೋಜನಾ ಅಂತ ಹೆಸರು ಹಿಂದೆ ಒಂದು ಮುಖ್ಯ ಯೋಜನೆ ಇದೆ. ಅದರಲ್ಲಿ ನಾವು ಕನ್ಯಾಗಳಿಗೆ, ಬಾಲಿಕಾಗಳಿಗೆ ಎಲ್ಲರಿಗೆ ವಿಕಾಸದ ಏನೇನು ಕೆಲಸ ಮಾಡ್ತಾ ಇರ್ತೀವಿ. ಇದರಲ್ಲಿ ನಮ್ಮದು ಒಂದು ಮುಖ್ಯ ಇದು ಕೆಲಸ ಇದೆ, ಆಚಾರ್ಯ ಮಹಾಶ್ರಮಣ ಕನ್ಯಾ ಸ್ತಂಭದ ನಿರ್ಮಾಣ. ಇದರಲ್ಲಿ ಈ ಸ್ತಂಭದಲ್ಲಿ ನಾವು ಮೆಸೇಜ್ ಕೊಡ್ತೀವಿ, ಕನ್ಯಾओं की करो सुरक्षा, करनी है जीवन की रक्षा. ಅಂದರೆ ನಾವು ಕನ್ಯಾ ಸಮಾಜದ್ದು ರಕ್ಷಾ ಮಾಡಿದ್ರೇ ನಮ್ಮ ಜೀವನ ಸುರಕ್ಷಿತ ಆಗುತ್ತೆ ಅಂತ ಮೆಸೇಜ್ ಫುಲ್ ವರ್ಲ್ಡಲ್ಲಿ, ಫುಲ್ ಇಂಡಿಯಾದಲ್ಲಿ ಕೊಡ್ತಾ ಇದ್ದೀವಿ. ಈ ಮೆಸೇಜ್ ಎಲ್ಲ ಊರಿಗೆ ಹೋಗಬೇಕು, ಎಲ್ಲ ಸಿಟೀಸ್ಗೆ ಹೋಗಬೇಕು. ಯಾಕೆ ಅಂದರೆ ಸಿಟೀಸಲ್ಲಿ ಈಗ ಎಲ್ಲ ಲೇಡೀಸ್ಗಳು ಜೆಂಟ್ಸ್ ಜೊತೆಗೆ ಒಂದೇ ಸಮ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಚಿಕ್ಕ ಸಿಟೀಸಲ್ಲಿ, ಆಮೇಲೆ ಗ್ರಾಮೀಣ ಕ್ಷೇತ್ರದಲ್ಲಿ ಕನ್ಯಾಗಳು ಎಲ್ಲ ತುಂಬ ಇನ್ನೂ ಹಿಂದೆ ಇದ್ದಾರೆ. ಅವ್ರಿಗೆ ಎಲ್ಲರಿಗೆ ಸಪೋರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಅದ್ರಗೋಸ್ಕರ ನಾವು ಎಲ್ಲ ಮೆಸೇಜ್ ಮಾಡ್ತೀವಿ, ಎಲ್ಲ ಕೆಲಸ ಅವರು ವಿಕಾಸಗೋಸ್ಕರ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬೇರೆ ಸ್ಕೂಲಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಪಾರ್ಕ್ಸಲ್ಲಿ ತುಂಬ ಬೆಂಚಸ್ನು ಡೊನೇಟ್ ಮಾಡಿದ್ದಾರೆ ನಮ್ಮ ತೇರಾ ಪಂಥ ಮಹಿಳಾ ಮಂಡಲ್ ವಿಜಯನಗರ. ಆ ಬೆಂಚಸಲ್ಲಿ ನಾವು ಮೆಸೇಜ್ ಕೊಟ್ಟಿದ್ದೀವಿ, ಕರ್ನಿ ಹೈ ಜೀವನ್ ಕಿ ರಕ್ಷಾ, ಕನ್ಯಾओं की करो सुरक्षा. ಈ ಮೆಸೇಜ್ ಫುಲ್ ಸಮಾಜದಲ್ಲಿ ಕೊಟ್ಟು ನಾವು ಎಲ್ಲರಿಗೆ ಅವೇರ್ ಮಾಡ್ತಾ ಇದ್ದೀವಿ. ನಮ್ಮ ಕನ್ಯಾ ಸಮಾಜಕ್ಕೆ, ನಮ್ಮ ಹುಡುಗಿಗಳಿಗೆ ಎಲ್ಲರಿಗೆ ಹುಡುಗನ ಥರ ನೋಡಬೇಕು, ಹುಡುಗನ ಥರ ಸಪೋರ್ಟ್ ಮಾಡಬೇಕು, ಇನ್ನೂ ಮುಂದೆ ತರಬೇಕು. ಅದ್ರಗೋಸ್ಕರ ನಮ್ಗೆ ಇದು ಮಹಿಳಾ ಮಂಡಲ್ ಕೆಲಸ ಮಾಡ್ತೀವಿ. ಮಂಜು ಗಾದಿಯಾ, ತೇರಾ ಪಂಥ ಮಹಿಳಾ ಮಂಡಲ್ ವಿಜಯನಗರ ಅಧ್ಯಕ್ಷ. And this is our whole team and restlessly working for the society. So I like everyone to please come forward for a ರಿಪ್ರೆಸೆಂಟ್ ಇದು ನಮ್ಮದು ಆಯೋಜನೆ ಎಲ್ಲ ಫುಲ್ ಅಖಿಲ ಭಾರತೀಯ ತೇರಾ ಪಂಥ ಮಹಿಳಾ ಕೂಡ ಇದ್ದಾರೆ. ಕೂಡ ಅಖಿಲ ಭಾರತೀಯ ತೇರಾ ಪಂಥ ಮಹಿಳಾ ಮಂಡಲ್ ನಿರ್ದೇಶನದಲ್ಲಿ ನಾವು ಇದೆಲ್ಲ ಕೆಲಸ ಮಾಡ್ತೀವಿ. ಸೊ ನಮ್ಮ ಮಧ್ಯದಲ್ಲಿ ಅವರು ಅಖಿಲ ಭಾರತೀಯ ತೇರಾ ಪಂಥ ಮಹಿಳಾ ಮಂಡಲ್ ಇದ್ದಾರೆ, ವೀಣಾಜಿ ಬೇಲ್ ಅವರು ತೆಲಂಗಾಣ ಪ್ರಭಾರಿ ಇದ್ದಾರೆ. ಪ್ಲಸ್ ಇವ್ರು ಮಧು ಕಟಾರಿಯಾ ಕರ್ನಾಟಕ ಪ್ರಭಾರಿ ಅಖಿಲ ಭಾರತೀಯ ತೇರಾ ಪಂಥ ಮಹಿಳಾ ಮಂಡಲ್. ಅವ್ರ ಪ್ರತಿ ನಾವು ತುಂಬ ಆಭಾರ ಮಾಡ್ತೀವಿ. ಬಿಕಾಸ್ ನಾವು ತುಂಬ ಸೌಭಾಗ್ಯಶಾಲಿ, ನಮ್ಮ ಏರಿಯಾದಲ್ಲಿ ಇಲ್ಲಿದ್ದಾರೆ. ಅವರು ಮೋಟಿವೇಶನಿಂದ, ಅವ್ರ ಗೈಡ್ಲೈನಿಂದ ನಾವು ತುಂಬ ಕೆಲಸ ಮಾಡಿದ್ದೀವಿ. ಸೊ ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ಫುಲ್ ಟೀಮ್ ಇದ್ದಾರೆ, ದೀಪಿಕಾ ಗೋಖಲು ಮಂತ್ರಿ, ಉಪಾಧ್ಯಕ್ಷ ಬರ್ಖಾಜಿ ಪುಗ್ಲಿಯಾ, ಅವ್ರ ಪ್ಲಸ್ ಕನ್ವೇನರ್ ಇದ್ದಾರೆ ಈ ಕೆಲಸಕ್ಕೆ. ಆಮೇಲೆ ನಮ್ಮ ಕೋಶಾಧ್ಯಕ್ಷ ಮಂಜು ಬನ್ಸಾಲಿ, ಲಲಿತಾಜಿ ದಾಗ ಮಂತ್ರಿ, ಇವರು ಉಪಾಧ್ಯಕ್ಷ ಸುಮಿತ್ರಾಜಿ ದಾಗ, ಇವರು ಸುಮಿತ್ರಾ ಬರ್ದಿಯಾ, संगठन मंत्री, प्रचार प्रसार मंत्री सरिता जी साथे, संगठन मंत्री अनिता जी ಕಿರವರ್ಣ. ನಮ್ಮ ಫುಲ್ಲು ಟೀಮ್ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಅವರೆಲ್ಲ, ಮೋನಿಕಾ ಗಾಂಧಿ ಇವ್ರು ನಮ್ಮ ಕನ್ಯಾ ಪ್ರಭಾರಿ. ಸೊ ಇವರೆಲ್ಲ ಸಪೋರ್ಟ್, ಇವರೆಲ್ಲ ಜೊತೆಗೆ ಸೇರಿ ಕೆಲಸ ಮಾಡಿ ತುಂಬ ದೊಡ್ಡ ಕೆಲಸಗಳು ಮಾಡ್ತಾರೆ.